Yes, we are officially living the high tech streets of Bangalore and we are heading towards the land that feels like it belongs to a storybook. So imagine a place where the sun touches India before anywhere else. Yes, the region is massive, rugged, and on the eastern Himalayas. This region is bordering Bhutan, Tibet, and Myanmar. It is also a place where 26 different tribes are living. Yes, we are leading to the land of dawn, a lit mountains, and our destination is the incredible Arunachal Pradesh. ಇಲ್ಲಿ ಕಾಣ್ತಿರೋ ರೋಡ್ ಇದೆಯಲ್ಲ ಅದು ಚೈನಾ. ಮೊದಲು ತಿನ್ನೋಣ ಬರ್ರಿ. ಚಲೋ ಫ್ಲೈಟ್ ಹತ್ತಾ ಇದ್ದೀವಿ. ಅಲ್ಲ, ಲಗೇಜ್ ಕೊಡಕ್ ಹೋಗ್ತಾ ಇದೀವಿ. ಸಮಾಚಾರ ಒಳ್ಳೆ ದೊಡ್ಡ ಟ್ರಾಲಿನೇ ತಗೊಂಡ್ಬಂದಿದ್ದೀರಾ ಬ್ರೋ? ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಆಮೇಲೆ ಎಲ್ಲ ಒಂದರಲ್ಲೇ ಇರುತ್ತೆ, ಈ ತರ ಪ್ಯಾಕ್ ಮಾಡ್ಸಲ್ಲ, ಪ್ಲಾಸ್ಟಿಕ್ ಕವರ್ ಅಲ್ಲಿ. ಹೋಟೆಲ್ಗೆ ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್. ಟೈಮ್ 6 ಗಂಟೆ. ಸೊ ಎಲ್ಲರೂ ರೆಡಿಯಾಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಇವತ್ತು ಆಲ್ಮೋಸ್ಟ್ ಒಂದು 270 ಕಿಲೋಮೀಟರ್ ರೈಡ್ ಇವತ್ತು. ಸೊ ಲಾಂಗ್ ರೈಡ್, ಬೈಕಲ್ಲಿ ಒಂದು 9-10 ಅವರ್ಸ್ ಆಗುತ್ತೆ. ಸೊ ಬಿಕಾಸ್ ಒಂದು 150 ಕಿಲೋಮೀಟರ್ ಸ್ಟ್ರೈಟ್ ಪ್ಲೇನ್ ಇದೆ, ಆಮೇಲೆ ಇಟ್ಸ್ ಆಲ್ ಹಿಲ್ಲಿ ಟೆರೇನ್. ಸೊ ಅಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ. ನಾನು ಬೈಕ್ ತೊಗೊತಾ ಇಲ್ಲ ಬಿಕಾಸ್ ಆಫ್ ದ ಇಂಜುರಿ. ದಟ್ಸ್ ಅ ಸ್ಯಾಡ್ ಪಾರ್ಟ್ ಆಫ್ ದಿಸ್ ಟ್ರಿಪ್. ಏನು ಮಾಡೋಕ್ಕಾಗಲ್ಲ. ಸೊ ನಮ್ಮ ಬ್ಯಾಗ್ ರೆಡಿ. ಇದರಲ್ಲಿ ಡ್ರೋನ್ ಹಾಕಿದ್ದೀನಿ. ಇದರಲ್ಲಿ ಹ್ಯಾವ್ ಆಲ್ ದ ಎಸೆನ್ಷಿಯಲ್ಸ್ ಆ್ಯಂಡ್ ವಾಟರ್ ಬಾಟಲ್ಸ್. See you. ಓಕೆ, ಸೊ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ದ ಹೋಟೆಲ್ ನಾವು. ಸೊ ಗುವಾಹಟಿಲಿ ನಿನ್ನೆ ಬಂದು ಬೈಕ್ಸ್ ಎಲ್ಲ ಚೆಕ್ ಮಾಡಿ, ಬೈಕ್ ಸ್ವಲ್ಪ ರಿಪೇರ್ ಇತ್ತು, ಅದನ್ನೆಲ್ಲ ಮಾಡಿಕೊಂಡು ಇವತ್ತು ಬೆಳಿಗ್ಗೆ ಆ್ಯಕ್ಚುಲಿ 5:30 AM ಬಿಡಬೇಕಿತ್ತು, ಬಟ್ ಸ್ವಲ್ಪ ಲೇಟಾಗಿ ಅರೌಂಡ್ 8:30 ಆಗಿದೆ ಇವಾಗ. ಸೊ ಹೊರಟ್ರೆ ನಾವು ಉದಲ್ಗುರಿ, ನೀವು ಗುವಾಹಟಿಯಿಂದ ಅರುಣಾಚಲ್ಗೆ ಹೋಗಬೇಕಾದ್ರೆ ಉದಲ್ಗುರಿ ರೂಟ್ ತೊಗೋಬೇಕು, ಯಾಕಂದರೆ ಸ್ವಲ್ಪ ಸ್ಮೂತ್ ಪ್ಲೇನ್ಸ್ ಇದೆ. ಉದಲ್ಗುರಿ ಒಂದು 150 ಕಿಲೋಮೀಟರ್ಸ್ ಆಗುತ್ತೆ, ಅಲ್ಲಿಗಂತ ಪ್ಲೇನ್ ರೋಡ್ ಸಿಗುತ್ತೆ ನಮಗೆ. ಅದಾದಮೇಲೆ ಇಟ್ ಈಸ್ ಕೈಂಡ್ ಆಫ್ ಆನ್ ಹಿಲ್ ರೋಡ್. ಸೊ ಹೋಗ್ಬೇಕಾದ್ರೆ ತೋರಿಸೋಣ. ಇಲ್ಲಿಂದ ಆಸಾಮಿಂದ ನಾವು ಬಿಡಬೇಕಾದ್ರೆ ವಿಲ್ ಕ್ರಾಸ್ ದ ಬ್ರಹ್ಮಪುತ್ರ ರಿವರ್. ಸ್ವಲ್ಪ ಅದು ಸೀನಿಕ್ ಆಗಿದೆ. ಬ್ರಹ್ಮಪುತ್ರ ರಿವರ್ ಕ್ರಾಸ್ ಮಾಡಿಕೊಂಡು ವಿಲ್ ಗೋ ಅಹೆಡ್. ಬೈಕ್ಸ್ ಎಲ್ಲ ರೆಡಿ ಆಗಿದೆ.
ನೋಡಿ ಬೈಕ್ಸ್ ಎಲ್ಲ ರೆಡಿ ಆಗಿದೆ, ನಮ್ಮದು ಬ್ಯಾಕಪ್ ಬೈಕಲ್ಲಿ ಕೂಡ. ಸೊ ನಿನ್ನೆ ನೈಟ್ ಇಲ್ಲಿ ಸ್ಟೇ ಆಗಿದ್ವಿ, ಟ್ರಿಬೋ ಆರ್ನಾ ರೆಸಿಡೆನ್ಸಿ ಅಂತ. ತುಂಬ ಚೆನ್ನಾಗಿದೆ ಹೋಟೆಲ್, ಕನ್ಸಿಡರ್ ಮಾಡ್ಬೋದು. ಬಟ್ ಸ್ವಲ್ಪ ದೂರ ಆಗುತ್ತೆ ಬ್ರಹ್ಮಪುತ್ರ ನದಿಯಿಂದ. ನಾವು ಬ್ಯಾಕಪ್ ವೆಹಿಕಲ್ ಪ್ಲಸ್ ಮೆಕ್ಯಾನಿಕ್ಕು ಹೈರ್ ಮಾಡಿದ್ದೀವಿ. ಸೊ ಲಗೇಜಸ್ ಎಲ್ಲ ಮೇನ್ ಬ್ಯಾಕಪ್ ವೆಹಿಕಲ್ ಏನಕ್ಕೆ ಲಗೇಜಸ್ ಬೇಕು. ಲಗೇಜ್ ಹಾಕ್ಬಿಟ್ರೆ ಬೈಕಲ್ಲಿ ಆರಾಮಾಗಿ ವಿತೌಟ್ ಎನಿ ಲಗೇಜಸ್ ನಾವು ರೈಡ್ ಮಾಡ್ಬೋದು ಆರಾಮಾಗಿ ಅಂತ. ಸೊ ಜರಿಕೆನೆಲ್ಲ ತೊಗೊಂಡಿದ್ದೀವಿ. ಸಪೋಸ್ ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ಫಿಲ್ ಮಾಡಬೇಕಾಯಿತು ಅಂತಂದರೆ. ಇವತ್ತಿನ ಸ್ಟೇ ಬಂದು ಬೊಮ್ಡಿಲಾ ಪಾಸ್. ಓಕೆ ಬಾಯ್. ಇದ್ಯಾರು ನಿಂದ? ಅಂದರೆ ಅದು ಯಾಕೋ ಸರಿ ಆಗ್ತಿಲ್ಲ, ಟೈಟಾಗಿ ಕೂಡ್ತಾ ಇದೆ. ಅದು ಕೆಳಗಡೆ ಏನು ಕಲ್ಲೇ ಆಡ್ತಾ ಇದೆ. It's all set. चलो चलो चलो. ಹರೀಶ್ ಎಂತ ಆಯ್ತು ನಿಮ್ದು ಬೈಕ್ ಏನ ಇಲ್ಲಿ? ಬೈಕ್ ಏನ್ ಬೈಕ್ ಏನೋ ಗೊತ್ತಿಲ್ಲ. तुमसे ना हो पाएगा. ಎಂತ ಆಯ್ತು? ಬ್ಯಾಟ್ರಿ ಡೌನ್ ಆಗ್ಬಿಟ್ಟಿದೆ. ಇದೆಂತ ಇದು ಬಾಲ ಹಿಂದೆಗಡೆ? ಬಂದ್ರು ಇದೆಂತ ಬಾಲ ಹಿಂದೆಗಡೆ? ನಾನು ಹಿಂದೆ ಕಡೆ ಅಗಲೇ 2-4 ಕಿಲೋಮೀಟರ್ ತನಕ ಸ್ಟಾರ್ಟ್ ಬಂದು 7 ಕಿಲೋಮೀಟರ್. ಸೊ ಇದೊಂದು ಬೈಕು ಫಾಗ್ ಲೈಟ್ ಹಾಕೊಂಡು ಆನ್ ಮಾಡಿ ಇಟ್ಟಿದ್ವಿ, ಅದಕ್ಕೆ ಸ್ವಲ್ಪ ಬ್ಯಾಟ್ರಿ ಡೌನ್ ಆಗಿದೆ. ಅದಕ್ಕೆ ಸ್ವಲ್ಪ ಜಂಪ್ ಸ್ಟಾರ್ಟ್ ಮಾಡಿಕೊಂಡು ರೀಚಾರ್ಜ್ ಮಾಡ್ಕೊಂಡು ಬಂದವ್ರೆ. ಹಾಂ ಹರೀಶ್ ಲೆಟ್ಸ್ ಗೋ. ಬೇಗ ಹೋಗಿ. We'll take the hunt. इधर कोई और प्लेस नहीं है अभी. क्या? भूटान बॉर्डर के बिना बोमडिला तक कोई और प्लेस नहीं. किस चीज के लिए? मतलब देखने का कोई प्लेस नहीं. जैसे हम लोग अरुणाचल एंट्री करेंगे ना, भूटान के बाद ही अरुणाचल आएगा. हाँ. वो एंटायर रास्ता सीनिक है. ओके ठीक है. हाँ हाँ. कहीं पे भी रुक के देख सकते हैं. Okay. कुछ व्यू पॉइंट्स हैं. बॉर्डर के पास एंट्री है, हाँ उधर ही चेक होगा परमिट और वगैरह. हाँ वहीं पे. एक बार हम लोग अरुणाचल घुस गया ना तो टोटली डिफरेंट टेरेन. ओके. अभी अल्टीट्यूड चेंज होगा क्या बोमडिला हाँ, में? हाँ. चेंज होगा अल्टीट्यूड. बॉम्बडिला काफी ऊंचा है, होगा मेरे हिसाब से तो थोड़ा हिली रहेगा. 9,000 फीट होगा कम से कम. ओके. ऑन एन एवरेज 9,000 के आसपास होगा. 9-10,000 भी हो सकता है. ओ सो अरुणाचल एंटर होने के बाद ही हमको थोड़ा हिल एरिया आ जाएगा. हाँ एकदम ऊंचा पहला 15-20 किलोमीटर ऊंचा ही आएगा. फिर एक बार ऊपर चढ़ गया, फिर एंटायर अरुणाचल पहाड़ में ही है, प्लेन बोल के कुछ नहीं है. ಉದ್ದಲ್ಗುರಿಗೆ ಬಂದ್ವಿ. ಬರ್ಬೇಕಾದ್ರೆ ನಿನ್ನೆ KTM ಒಂದು ಸ್ಟ್ಯಾಂಡ್ ಮುರಿದೋಗಿತ್ತು. ಇವರೆಲ್ಲ ಪಾರ್ಸಲ್ ಹಾಕಿದವ್ರದ್ದೆಲ್ಲ ಸ್ಟ್ಯಾಂಡ್ ಮುರಿದೋಗಿತ್ತು. KTM ಸರ್ವಿಸ್ ಸೆಂಟರ್ ಇದೆ ಇಲ್ಲಿ, ಬಟ್ ಅವ್ರ ಹತ್ರ ಪಾರ್ಟ್ ಇಲ್ಲ. ಸೊ ಅದಕ್ಕೆ ನಾವು ಕರ್ಕೊಂಬಂದಿರೋ ಮೆಕ್ಯಾನಿಕ್, ಇದಕ್ಕೆ ಮೆಕ್ಯಾನಿಕ್ ಕರ್ಕೊಂಬಂದಿದ್ದು ಏನು ಹೆಲ್ಪ್ಫುಲ್ ಅಂತಂದರೆ ಎಷ್ಟು 1500 ಪರ್ ಡೇ ಚಾರ್ಜ್ ಮಾಡ್ತಾರೆ. ಸೊ ಇವಾಗ ಸ್ಟ್ಯಾಂಡ್ದು ಅವನು ತೊಗೊಂಡೋಗಿ ವೆಲ್ಡಿಂಗ್ ಮಾಡ್ಕೊಂಬಂದು, ಹಳೆ ಸ್ಟ್ಯಾಂಡ್ ಇತ್ತು, ಇನ್ನೊಂದು ಹೊಸ ಸ್ಟ್ಯಾಂಡ್ ಇತ್ತು, ಬಟ್ ಅದು ಅದರ ಪಾರ್ಟ್ ಇರಲಿಲ್ಲ. ಸೊ ಅದನ್ನು ಕಟ್ ಮಾಡಿ ಇದ್ರ ಜೊತೆ ಕಂಬೈನ್ ಮಾಡಿ ವೆಲ್ಡ್ ಮಾಡ್ಕೊಂಬಂದು ಫಿಕ್ಸ್ ಮಾಡಿದ್ರು. ಸೊ KTM ರೆಡಿ ಆಯಿತು, ಎಲ್ಲ ರೆಡಿ ಆಯಿತು ಇವಾಗ ಬೈಕ್ಸ್ದೆಲ್ಲ ಇಶ್ಯೂಸು. ಸೊ ನೆಕ್ಸ್ಟ್ ಬರೋದೇ ನಮ್ಮ ಗುದಲ್ಗುರಿನೇ ಒಂದು ಸಿಟಿ. ಇಲ್ಲೇ ಒಂದು ಸ್ವಲ್ಪ ಶೋರೂಮ್ಸು ಪಾರ್ಟ್ಸ್ ಏನಾದ್ರು ಬೇಕಾದರೆ ಡೆವಲಪ್ ಮಾಡ್ಕೊಳ್ಳೋದು ಇಲ್ಲೇ ಮಾಡ್ಕೊಂಬಿಡಿ ಎಲ್ಲರೂ. ಇದಾದಮೇಲೆ ನಮಗೆ ಬೊಮ್ಡಿಲಾ ಇವತ್ತು ಸ್ವಲ್ಪ ಡಿಲೇ ಆಗಿರೋದ್ರಿಂದ ರಾತ್ರಿ 8 ಗಂಟೆ 8:30 ಆಗುತ್ತೆ ಇವತ್ತು ರೀಚ್ ಆಗೋದು. ಇವತ್ತು ಏನೂ ಪ್ಲೇಸಸ್ ಇಲ್ಲ, ಭೂತಾನ್ ಬಾರ್ಡರ್ ಇಷ್ಟು ವಿಸಿಟ್ ಮಾಡೋದು, ಆಮೇಲೆ ಸೀದಾ ಬೊಮ್ಡಿಲಾ ಅಲ್ಲಿ ಹೋಮ್ ಸ್ಟೇ ಬುಕ್ ಮಾಡಿದ್ದೀವಿ, ಅಲ್ಲಿ ಸ್ಟೇ ಮಾಡೋದು ಅಷ್ಟೇ. ಓಕೆ ಲೆಟ್ ಸ್ಟಾರ್ಟ್. ನಮ್ಮ ಇಸೂಜು ನೋಡಿ ಇಲ್ಲಿ ನಿಂತಿದೆ. ಚಲೋ ಚಲೋ ಬಾಯ್ಸ್. ಬನ್ನಿ. ನೀನು ಮ್ಯಾಪ್ ಹಾಕಿದ್ಯಾ? ಮತ್ತು ಅವನ ಹಿಂದೆ ಹೋಗು ಬೇಗ. ऐसा होता है, देखो भाई ग्रुप है तो. आपने गया होगा कार में? क्या मैं बाइक में गया.
ಭೂತಾನ್ ಬಾರ್ಡ್ರ್ ವಿಸಿಟ್ ಮಾಡ್ಬೋದು ಇಲ್ಲಿಂದ. ಸೊ ಒಂದು 7-8 ಕಿಲೋಮೀಟರ್ಸ್ ಹಾಗೆ ಬಿಡ್ತಾರೆ. ಆಮೇಲೆ ಅಲ್ಲಿ ಚೆಕ್ ಪೋಸ್ಟಲ್ಲಿ ತೋರಿಸಿದ್ಮೇಲೆ RC ಕಾರ್ಡ್, ಗಾಡಿ ಇದ್ದರೆ ಗಾಡಿನೂ ಬಿಡ್ತಾರೆ. ಒರಿಜಿನಲ್ RC ಕಾರ್ಡ್ ಇರಬೇಕು. ಒರಿಜಿನಲ್ RC ಕಾರ್ಡ್ ಮತ್ತು ನಿಮ್ಮ ID ಕಾರ್ಡ್. चार 5 किलोमीटर बाद मस्त रोड आएगा, ट्रैक जैसा रोड आएगा. हाँ, तो ट्रैक जैसा रोड देके उतना भी नहीं भगाना है, सेफ स्पीड में चलना है. ओके, बिकॉज फॉर यू गाइज इट्स अननोन टेरेन, टोटली अननोन टेरेन. मे बी द रोड इज गुड, रोड इज वाइड इनफ. ओके, इवन देर विल बी लेस ट्रैफिक. ओके, हार्डली विल गेट ट्रैफिक, बट यू हैव टू राइड वेरी सेफली. ओके, इन अ लिमिटेड स्पीड. तो अभी शेरगांव है, ಸೊ ನಾವೇನು ಪರ್ಮಿಟ್ ತೊಗೊಂಡಿದ್ವಿ, ಇಲ್ಲಿ ಅರುಣಾಚಲ್ ಚೆಕ್ ಪೋಸ್ಟ್ ಇದು. ಇಲ್ಲಿ ಬಂದು ತೋರಿಸ್ಬೇಕು ಇದನ್ನು. ಅಲ್ಲಿ ಚೆಕ್ ಪೋಸ್ಟ್ ಇದೆಯಲ್ಲ, ಅಲ್ಲಿ ಬಂದು ತೋರಿಸ್ಬೇಕು. ಅದನ್ನು ತೋರಿಸಿದ್ಮೇಲೆ ಬಿಡ್ತಾರೆ. ಗಾಡಿಗಳದ್ದು ಪರ್ಮಿಟ್ ಏನು ಬೇಕಾಗಿಲ್ಲ, ಗಾಡಿ ನಂಬರ್ ನೋಟ್ ಡೌನ್ ಮಾಡ್ಕೊತಾರೆ. ಆಮೇಲೆ ನಾವು ಚೆಕ್ ಪೋಸ್ಟ್ನ ಎಲ್ಲ ತೋರಿಸ್ಬೇಕು. ಇಲ್ಲಿ ನಮ್ಮ ಪರ್ಮಿಟ್ ಎಲ್ಲನ ತೋರಿಸ್ಬಿಟ್ಟು ನಮ್ಮ ಫೋಟೋ ತೋರಿಸಿದ್ವಿ, ಇವತ್ತು ತೋರಿಸಿದ್ರೆ ಚೆಕ್ ಪೋಸ್ಟ್. ಇಲ್ಲಿಂದ ಅರುಣಾಚಲ್ ಪ್ರದೇಶ್ ಎಂಟ್ರೆನ್ಸ್. ಸೊ ಇಲ್ಲಿ ನಮ್ಮ ಮಾರ್ಷಲ್ ಸ್ವಲ್ಪ ಬ್ರೀಫಿಂಗ್ ಮಾಡ್ತಿದ್ದಾರೆ. ब्रीफिंग ಮಾಡಿ ವಿಲ್ ಸ್ಟಾರ್ಟ್. ग्रुप में रहने का. कोई कैन लीड करेगा, कोई चलो 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 चलो. ಒಂದು 5 ಕಿಲೋಮೀಟರ್ ಆದಮೇಲೆ ಬಾರ್ಡ್ರಿಂದ ಅರುಣಾಚಲ್ ಪ್ರದೇಶ್ ಚೆಕ್ ಪೋಸ್ಟ್ ಬರುತ್ತೆ. ಅದು ಪರ್ಮಿಟ್ ಮತ್ತೆ ಆನ್ಲೈನಲ್ಲಿ ತೊಗೋಬೇಕು. ಸೊ ನೀವು ತೊಗೊಂಡು 500 ರೂಪೀಸ್ ಆಗುತ್ತೆ 15 ಡೇಸ್ಗೆ. ಸೊ 15 ಡೇಸ್ 500 ರೂಪೀಸ್. ನಿಮ್ಮ ಗಾಡಿಗೆ ಏನಲ್ಲ, ಸೊ ನಿಮಗೆ ಪರ್ಮಿಟ್ ತೊಗೋಬೇಕು. ಸೊ ನಿಮ್ಮದು ಫೋಟೋ ಮತ್ತು ID ಕಾರ್ಡ್ ಅಪ್ಲೋಡ್ ಮಾಡಿ ಆನ್ಲೈನ್ ಸಿಗುತ್ತೆ. ವೆರಿ ಈಸಿ, ಲೈಕ್ 5 ಮಿನಿಟ್ಸ್ ಪ್ರೊಸೆಸ್ ಅದು. ಸೊ ತೊಗೊಂಡ್ಮೇಲೆ ಇಲ್ಲಿ LLP ಪರ್ಮಿಟ್ ತೋರಿಸಿದ್ಮೇಲೆ ದೇ ವಿಲ್ ಅಲವ್ ಯು ಇನ್ಸೈಡ್. ಸೊ ಬರೋಕ್ಕಿಂತ ಮುಂಚೆನೇ ತೊಗೊಳೋದು ಬೆಟ್ರು. ಇಲ್ಲೂ ಕೊಡ್ತಾರೆ, ಇದರ ಬಿ ದೇತಾ ಇದೆ, ಆಫ್ಲೈನ್ ಬಿ ದೇತಾ ಇದೆ. ಇಲ್ಲಿ ಕೊಡ್ತಾರೆ, ಬಟ್ ಆದರೂ ಆನ್ಲೈನ್ ತೊಗೊಳೋದು ನಿಮಗೆ ಟೈಮ್ ಸೇವಿಂಗ್. ಸೊ ನಮ್ದು ಇವತ್ತು ಆ್ಯಕ್ಚುಲಿ ತುಂಬ ಲೇಟಾಗಿ 5 o'clock 6 o'clock ಬಿಡೋರಿದ್ದೆ ಅರ್ಲಿ ಮಾರ್ನಿಂಗು. ಸೊ ಅಲ್ಲೇ 10 ಗಂಟೆ ಆಯಿತು. ಆಮೇಲೆ ಬೈಕ್ ಪ್ರಾಬ್ಲಮ್ಸ್ ಆಗಿ ಅದರಿಂದನೂ ಸ್ವಲ್ಪ ಇದಾಗಿ ಒಂದು ಇನ್ನೂ ಇವಾಗ ಎಷ್ಟು 5 o'clock ಆದರೂ ಇವಾಗ ಸ್ಟಿಲ್ ನಾವು ಎಂಟ್ರಿಂಗ್ ಅರುಣಾಚಲ್ ಪ್ರದೇಶ್. ಸೊ ಮೇ ಬಿ 8:30 ಅದಾಗುತ್ತೆ ನಾವು ಹೋಗಿ ಬೊಂಡಿಲಾ ರೀಚ್ ಆಗೋಕ್ಕೆ. ಸೊ ನಾಟ್ ರೆಕಮೆಂಡೆಡ್, ಬಟ್ ಸೊ ಬೇಗ ರೀಚ್ ಆಗೋದು ಬೆಟರ್ ಇಲ್ಲಿ, ಯಾಕಂದರೆ ತುಂಬ ಹಿಲ್ಲಿ ಏರಿಯಾ ಇದೆ. ಸೊ ಟೆರೇನು ನಿಮಗೆ ಕಷ್ಟ ಅನಿಸುತ್ತೆ. ಆ್ಯಂಡ್ 4:30 5 o'clock ಇಟ್ ವಿಲ್ ಬಿ ಪಿಚ್ ಡಾರ್ಕ್. ಸೊ ಇಟ್ ಈಸ್ ನೌ ವಾಟ್ ಲೈಕ್ 4:30 ಆಗಿದೆ ಟೈಮು, 5 o'clock ಆಗಿದೆ. ಇಟ್ ಈಸ್ ಆಲ್ರೆಡಿ ಡಾರ್ಕ್. ಸೊ ಅನಂತರ ಹಾಫ್ ಆ್ಯನ್ ಅವರಲ್ಲಿ ನೈಟ್ ಆಗೋ ಥರ ಅನಿಸುತ್ತೆ ಆಲ್ರೆಡಿ. ಇಸೂಝುದೊಂದು ವ್ಯೂ ತೋರಿಸ್ತೀನಿ ನೋಡಿ, ಹೇಗೆ ಸೆಟಪ್ ಆಗಿದೆ ಎಲ್ಲ ಗಾಡಿ ಲಗೇಜಸ್ ಎಲ್ಲ ಸೇರಿ. ನೋಡಿ ಇಲ್ಲಿನ ಬೊಂಡಿಲಾ 93 ಕಿಲೋಮೀಟರ್ಸ್ ಇದೆ. ಟೈಮ್ ಇವಾಗ ಎಷ್ಟು 6:16ಗೆ ಇಷ್ಟು ಕತ್ಲೆ, ಏನೂ ಕಾಣಿಸ್ತಾ ಇಲ್ಲ. ಸೊ ಒಂದು ಯಾವುದೋ ಟೀ ಅಂಗಡಿ ಸಿಕ್ತು. 135 ಕಿಲೋಮೀಟರ್ಸ್ ಬಂದಮೇಲೆ ಇಲ್ಲಿ ಹಾಕ್ಕೊಂಡು ಎಲ್ಲ ಬೈಕ್ಸ್ ಪಾರ್ಕ್ ಮಾಡಿಕೊಂಡು ಟೀ ಕುಡಿಯೋಕ್ಕೆ ಸ್ಟಾಪ್ ಮಾಡಿದ್ವಿ. ಅಲ್ಲಿ ನೋಡಿ ಕ್ಯಾಂಪ್ ಫೈರ್ ಹಾಕೋರಿ. ತೋರಿಸ್ತೀನಿ ಒಂದು ಹೇಗಿರುತ್ತೆ ಟೀ ಶಾಪ್ ಅಂತ. ಇದೆಲ್ಲ ಮ್ಯಾಗಿ ತಿಂತವ್ರೆ.
ಸರ್ ಕನ್ನಡ ಸಾಂಗ್ ಹಾಕೋರಿ ಇಲ್ಲಿ. ನೀವೇ ಹಾಕಿದ್ದಾಯ್ತು ಸಾಂಗು? ಅವ್ರು ಹೆಂಗೆ ಕನ್ನಡ ಹಾಕಿದ್ರು? ಹೌದಾ? ಒಬ್ರು ಕನ್ನಡದವ್ರು ಇದ್ದಾರೆ ಅನ್ಸುತ್ತಾ? ಕನ್ನಡ ಬರ್ತಾ ಅವ್ರಿಗೆ? ಟೀ ಬಂತಾ ಪ್ರವೀಣ್? ಟೀ ಬಂತಾ? ಮ್ಯಾಗಿ ತಿಂದೇ ಇಲ್ಲ ಒಂದು ಸಲ. ಚಲೋ ಬೈ ಕ್ಯಾಂಪ್ ಫೈರ್. ಓಕೆ, ಬ್ಲ್ಯಾಕ್ ಟೀ. ಟೆಂಪ್ರೇಚರ್ ಎಷ್ಟಿದೆ? 5-6. ನೋಡಲ್ಲ ಮೊಬೈಲಲ್ಲಿ. ನೆಟ್ ಇಲ್ಲ. ಸೊ ಇಲ್ಲಿ ಉದಲ್ಗಿರಿ ಆದಮೇಲೆ ಶೇರ್ಗಾಂವ್ ಅಂತ ಒಂದು ಸಿಟಿ ಸಿಗುತ್ತೆ. ನೀವು ಗುವಾಹಟಿಲಿ ಫುಲ್ ಟ್ಯಾಂಕ್ ಮಾಡ್ಕೊಂಬಂದ್ರೆ ಶೇರ್ಗಾಂವಲ್ಲಿ ಮತ್ತೆ ನಿಮಗೆ ಪೆಟ್ರೋಲ್ ಬಂಕ್ ಸಿಗುತ್ತೆ ಇಲ್ಲಿ, ಇಂಡಿಯನ್ ಆಯಿಲ್ದು. ಸೊ ಆನ್ ದ ವೇ ಬಾಂಬ್ಡಿಲಾಗ ಹೋಗ್ಬೇಕಾದ್ರೆ ಆನ್ ದ ವೇನೇ ನಿಮಗೆ ರೈಟ್ ಸೈಡಲ್ಲಿ ಪೆಟ್ರೋಲ್ ಬಂಕ್ ಇದೆ. ಸೊ ಆ ಪೆಟ್ರೋಲ್ ಪಂಪಲ್ಲಿ ಫುಲ್ ಮಾಡ್ಕೋಬೇಕು ಮತ್ತೆ. ಸೊ ನಿಮಗೆ ನೆಕ್ಸ್ಟ್ ಯಾವಾಗ ಸಿಗುತ್ತೆ ಪೆಟ್ರೋಲ್ ಬಂಕ್ನಾಗಿಂತ ಇಲ್ಲಿ ಫುಲ್ ಮಾಡ್ಕೊಂಬಿಟ್ರೆ ನಿಮಗೆ ಸೇಫರ್ ಸೈಡ್. ನಮ್ಮ ಗಾಡಿಗಳು ಎಲ್ಲ ಫುಲ್ ಮಾಡ್ಕೊತಿದ್ದಾರೆ ಇಲ್ಲಿ. ಇಸುಜುನು ಫುಲ್ ಆಗಿದೆ. ಇಸುಜು ಆ್ಯಕ್ಚುಲಿ ಭೂತಾನಲ್ಲಿ, ಆ ಭೂತಾನ್ ಬಾರ್ಡ್ರಲ್ಲಿ ನಿಮಗೆ 2 ವೀಲರ್ ಬಿಡಲಿಲ್ಲ. ಇವಾಗ ಯಾಕೋ ಬಿಡ್ತಿಲ್ಲ, ಏನು ಇಶ್ಯೂ ಅಂತ. ಬಟ್ 4 ವೀಲರ್ ಬಿಡ್ತಾರೆ. ಭೂತಾನಲ್ಲಿ 63 ರೂಪೀಸ್ ಪರ್ ಲೀಟ್ರ್ ಡೀಸೆಲ್ ಇದೆ. ಅಂದರೆ ಇಲ್ಲಿ 92 ಇರೋದು. 30 ರೂಪೀಸ್ ಡಿಫ್ರೆನ್ಸ್ ಇದೆ ಇಲ್ಲಿಗೆ ಅದಕ್ಕೆ ಪರ್ ಲೀಟರ್. ನಮ್ಮ ಇಸುಜು ಸೆಟಪ್ ನೋಡ್ರಿ, ಇಡೀ 10 ಜನದ್ದು ಲಗೇಜ್ ಇಲ್ಲೇ ಇದ್ದಾವೆ. ಸುಜಿತ್, ಇವ್ರ ಲೈಟು ಎಲ್ಲೆಲ್ಲಿ ಹಾಕವ್ರೆ ಎಲ್ಲೆಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ನೋಡಿ. ಇವೆರಡು ಅವೆರಡು, ಅಲ್ಲೊಂದೆರಡು ರೆಡ್ ಲೈಟ್ ಇದ್ದಾವೆ, ಎಲ್ಲೋ ಲೈಟ್ ಬೇರೆ. पीला दिखा था, पीला, ये देखो पीला. ये वाला फॉग लाइट है ना, येलो वाला. After 5 long hours of journey, we have passed through the humid air of the Assam plains. We have climbed the clouds and reached Bomdilla. That's it. We will be staying at Bomdilla today, and the real adventure begins from tomorrow. We'll be gaining much more altitude and going through a lot of passes and the scenic routes of Arunachal Pradesh with a valley view. And stay tuned for the real adventure from episode 2.